ನಮಸ್ತೆ ಫ್ರೆಂಡ್ಸ್, 77 ಹಿಲ್ಸ್ ಫಾರ್ಮಿಂಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಗುಲಾಬಿ ಕಡ್ಡಿನ ಕಟ್ಟಿಂಗಿಂದ ಹೆಂಗೆ ಬೆಳೆಯೋದು, ಒಣಗೋಗಿರೋದನ್ನ ಹೆಂಗೆ ಚಿಗುರಂಗೆ ಥರ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಯಾವ್ದು ಈಸಿ ಅನಿಸುತ್ತೆ ಅದನ್ನು ತಗೊಂಡು ಖಂಡಿತ ಈ ಗುಲಾಬಿ ಗಿಡನ ಬೆಳೆದು ಹೂವನ್ನ ಬೆಳಿಬೋದು ಫ್ರೆಂಡ್ಸ್. ನೋಡಿ, ಈ ಥರ ಒಣಗೋಗಿರೋಂಥ ಕಡ್ಡಿನ ಅಲ್ಲೇ ಬಿಡಬಾರ್ದು, ಗಿಡದಲ್ಲೇ ಅದನ್ನು ತೆಗೆದು ಬಿಡಬೇಕು. ತೆಗೆದಾಗ ಅದರಲ್ಲಿ ಮತ್ತೆ ತಿರ್ಗಾ ಚಿಗುರು ಹೊಡೆದು ಅದರಲ್ಲಿ ಹೂವು ಬರುತ್ತೆ. ಆ ಕಟ್ ಮಾಡಿರುವಂಥ ಕಡ್ಡಿನ ನಾವು ಅದನ್ನು ಹಂಗೆ ಬಿಡಬಾರ್ದು. ಬಿಟ್ಟರೆ ಅದು ಎಲ್ಲ ಫಂಗಸ್ ಆಗಿ ಫುಲ್ ಬ್ಲ್ಯಾಕ್ ಥರ ಆಗಿ ಅದರಲ್ಲಿ ಚಿಗುರೋದಿಲ್ಲ. ಅದು ಅದಕ್ಕೋಸ್ಕರ ಕಟ್ ಮಾಡಿದಾಗ ಏನು ಮಾಡಬೇಕು, ಅದಕ್ಕೆ ಅರ್ಶಿನ ಇದನ್ನು ನೀರಲ್ಲಿ ಕಲಿಸ್ಬಿಟ್ಟು ಅದನ್ನು ಹಾಕಬೇಕು. ಎಲ್ಲಿ ಕಟ್ ಮಾಡಿರ್ತೀವಿ ಆ ಭಾಗಕ್ಕೆ. ಇಲ್ಲಾಂದರೆ ಮಣ್ಣಿರುತ್ತಲ್ಲ, ಅದೇ ಬುಡದಲ್ಲಿ ಮಣ್ಣಿರುತ್ತಲ್ಲ, ಅದನ್ನು ತೆಗ್ದು ಹಾಕಿದ್ರೇನು ಆಗುತ್ತೆ. ಒಟ್ಟು ಕಟ್ ಮಾಡಿರುವಂಥದ್ದನ್ನು ಹಂಗೆ ಬಿಡಬಾರ್ದು. ಎಲೆಗಳೆಲ್ಲ ಒಣಗೋಗಿರುವಂಥದ್ದು ಬಲ್ತಿರೋದನ್ನೆಲ್ಲ ತೆಗಿಬೇಕು. ತೆಗೆದಾಗ ಮತ್ತೆ ತಿರ್ಗಿ ಅದರಲ್ಲಿ ಚಿಗುರು ಹೊಡೆದು ಹೂವು ಬರುತ್ತೆ ಫ್ರೆಂಡ್ಸ್. ಹೂವು ಮಗ್ಗೆಲ್ಲ ಬರುತ್ತೆ. ₹1 ಖರ್ಚಿಲ್ದೇ ಮನೆಯಲ್ಲೇ ಕಟ್ಟಿಂಗಿಂದ ನಾನು ಬೆಳೆದಿರುವಂಥದ್ದು ಇದು ಗುಲಾಬಿ ಗಿಡ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಇದನ್ನು ಒಂದು ಲೇಯರ್ ಮಣ್ಣನ್ನು ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಮನೆಯಲ್ಲಿರುವಂಥ ಕಿಚನ್ ವೇಸ್ಟನ್ನೇ, ಈ ದಾಳಿಂಬೆ ಹಣ್ಣು ತಿಂದಿರುವಂಥ ಸಿಪ್ಪೆ ಇರುತ್ತಲ್ಲ ಅದು, ಮತ್ತು ನಿಂಬೆ ಹಣ್ಣು ಯೂಸ್ ಮಾಡಿರ್ತೀವಲ್ಲ ಅದು, ಫ್ರೂಟ್ಸು, ವೆಜಿಟೇಬಲ್ಸು, ಮತ್ತು ಒಣಗಿರುವಂಥ ಫೋಟೋಗಕ್ಕೆ ಒಣಗಿರುವಂಥ ಹೂವು, ನಾನು ಯಾವುದನ್ನು ಹೊರಗಡೆ ಬಿಸಾಕಲ್ಲ. ಎಲ್ಲನೂ ಒಂದು ಸ್ಟೋರೇಜ್ ಮಾಡಿ ನಿಮ್ಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಹೇಳಿದ್ದೀನಿ. ಆ ಥರ ನಾನು ಅದನ್ನು ಒಂದು ಸ್ಟೋರೇಜ್ ಮಾಡಿ ಅದನ್ನು ನಾನು ಒಂದು ಲೇಯರ್ ಮಣ್ಣು ತೆಗೆದ್ಬಿಟ್ಟು ಒಂದು ಲೇಯರು ಕಿಚನ್ ವೇಸ್ಟ್ ಹಾಕ್ತೀನಿ ಫ್ರೆಂಡ್ಸ್. ಫ್ರೂಟ್ಸ್ದು ಸಿಪ್ಪೆಗಳಿರುತ್ತಲ್ಲ ಅದನ್ನು ಹಾಕಿ ತುಂಬ ಚೆನ್ನಾಗಿ ಹೂವು ಬರುತ್ತೆ. ಬಾಳೆಹಣ್ಣು ಸಿಪ್ಪೆ ಆಗಿರ್ಬೋದು, ಈ ಫ್ರೂಟ್ಸ್ದೆಲ್ಲ ಯಾವುದೇ ಸಿಪ್ಪೆ ಇದ್ರೂ ಅದನ್ನು ನೋಡಿ ಈ ಥರ ಒಂದು ಲೇಯರ್ ಮಣ್ಣು ತೆಗೆದುಬಿಟ್ಟು ಅದಕ್ಕೆ ನಾನು ಇನ್ನೊಂದು ಲೇಯರು ಅದು ಕಿಚನ್ ವೇಸ್ಟ್ನ ಹಾಕ್ತೀನಿ ಫ್ರೆಂಡ್ಸ್. ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಲೇಯರ್ ಮಣ್ಣು ಮುಚ್ಚಬೇಕು. ಮಣ್ಣು ಮುಚ್ಚಾಗೋದ್ಮೇಲೆ ನೀರು ಹಾಕಿದಾಗ ಅದರಲ್ಲಿರುವಂಥ ಪೌಷ್ಟಿಕಾಂಶಗಳೆಲ್ಲ ಮಣ್ಣಿಗೆ ನೀರು ಹಾಕಿದಾಗ ನಾವು ಇಳಿಯುತ್ತೆ ರೂಟ್ಗೆ ಇಳಿದಾಗ ಅದೇನಾಗುತ್ತೆ, ಮಣ್ಣು ಫಲವತ್ತಾಗಿ ಅದ್ರದ್ದು ಪೌಷ್ಟಿಕಾಂಶ ಎಲ್ಲ ರೂಟ್ಗೆ ಹೋದಾಗ ಮತ್ತೆ ಗಿಡ ಚಿಗುರು ಹೊಡೆದು ಹೂವು ಆಗಲಿ, ಹಣ್ಣಾಗಲಿ, ತರಕಾರಿ ಆಗಲಿ ನಮಗೆ ಒಂದು ಎಲೆಗೊಂದೊಂದು ಚೆನ್ನಾಗಿ ಬಿಡುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಕಿಚನ್ ವೇಸ್ಟಿಂದನೇ ನಾನು ಬೆಳೆದಿರೋದು. ನಾನು ಈಗ ಸಿಟಿಲಿರೋರಿಗೆ ಸಗಣಿ ಸಿಗಲ್ಲ. ಸಿಕ್ಕಿದವರು ಒಂದು ಹಸಿದು ಸಗಣಿನ ನೀರಲ್ಲಿ ನೆನೆಸಿ 24 ಗಂಟೆ ಆದಮೇಲೆ ಅದನ್ನು ಹಾಕಿ, ಅದು ತುಂಬ ಚೆನ್ನಾಗಿ ಬರುತ್ತೆ. ಸಿಕ್ಕಲ್ಲ ಅನ್ನೋರು ಈ ಥರ ಕಿಚನ್ ವೇಸ್ಟಿಂದನೇ ಬೆಳಿಬೋದು. ಬೆಳೀರಿ, ಟ್ರೈ ಮಾಡಿಬಿಟ್ಟು ನಾನು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನು ಹಾಕ್ತಾಯಿದ್ದು ನೋಡಿ, ಫ್ಲವರ್ ಇದೆ, ಹೂವು ಇದೆ, ತರಕಾರಿ ಸಿಪ್ಪೆಗಳಿದೆ, ಹಣ್ಣದು ಸಿಪ್ಪೆಗಳಿದೆ. ಈ ಥರ ಒಂದು ಲೇಯರ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಮಣ್ಣು ಒಂದು ಲೇಯರ್ ಹಾಕಬೇಕು. ಹಾಕ್ಬಿಟ್ಟು ಅದು ಮೊಟ್ಟೆದು ಸಿಪ್ಪೆ, ನಾವು ಯೂಸ್ ಮಾಡಿರೋಂಥ ಮೊಟ್ಟೆ ಸಿಪ್ಪೆ, ಅದ್ರಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ. ಆ ಎಲ್ಲ ಪೌಷ್ಟಿಕಾಂಶ ಮಣ್ಣಿಗಿಳಿಯುತ್ತೆ. ನನಗೆ ಈ ಗೊಬ್ಬರ ಮಾಡೋದಕ್ಕೆ ನಾನು ಟ್ರೈ ಮಾಡಿದೆ, ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು. ನನಗೆ ಅದು ಲಾಂಗ್ ಟರ್ಮ್ ಅಂತ ಅನ್ನಿಸ್ತು. ಒಂದು ಲೇಯರ್ ಮಣ್ಣು ಒಂದು ಲೇಯರ್ ಇದಾಕಿ ಅದನ್ನು ಗೊಬ್ಬರ ಹಾಕಿ ಅಷ್ಟೊಂದು ನನಗೆ ಪೇಷನ್ಸ್ ಇರಲಿಲ್ಲ. ನಾನು ನೋಡೋಣ ಅಂತೇಳಿ ನನಗೆ ಹೆಂಗೆ ಈಸಿ ಆಗುತ್ತೆ ನಾನು ಇದನ್ನು ಟ್ರೈ ಮಾಡಿದಾಗ ನನಗೆ ಸಕ್ಸಸ್ ಆಯಿತು ಫ್ರೆಂಡ್ಸ್. ಅದಕ್ಕೆ ನಾನು ವೀಡಿಯೋ ಮಾಡಾಕ್ತಾಯಿದ್ದೀನಿ. ಈ ಥರ ಹಾಕಿ ಮಣ್ಣೊಳಗಡೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು. ಗೊಬ್ಬರ ಇಷ್ಟು ಕಿಚನ್ ವೇಸ್ಟಿಂದ ತುಂಬ ಚೆನ್ನಾಗಿ ಬೆಳಿಬೋದು. ಇದು ಕೊಟ್ಟಿಗೆ ಗೊಬ್ಬರ ಸಿಕ್ಕಿದ್ರೆ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ. ನಂಗೆ ಸಿಗಲ್ಲ, ಸಿಟಿಲಿದ್ದೀವಿ, ನಮ್ಗೆ ಸಿಗಲ್ಲ ಅನ್ನೋರು ಈ ಥರ ಕಿಚನ್ ವೇಸ್ಟಿಂದನೂ ಬೆಳಿಬೋದು ಫ್ರೆಂಡ್ಸ್. ಹೂವು ಆಗಲಿ, ತರಕಾರಿ ಆಗಲಿ, ಹಣ್ಣುಗಳಾಗಲಿ ಎಲ್ಲನೂ ಬೆಳಿಬೋದು ಫ್ರೆಂಡ್ಸ್. ನೋಡಿ, ಈ ಥರ ಮೇಲೆ ನೀರು ಹಾಕಬೇಕು. ಮೇಲೆ ನೀರು ಹಾಕಿದಾಗ ಏನಾಗುತ್ತೆ, ಅದರಲ್ಲಿರುವಂಥ ಸತ್ವ ಎಲ್ಲ ಬಿಟ್ಕೊಂಡು ಮಣ್ಣಿಗೆ ರೂಟ್ಗೆ ಹೋದಾಗ ಮಣ್ಣು ಫಲವತ್ತಾಗಿ ಮತ್ತೆ ನಿಮಗೆ ಚಿಗುರು ಬರುತ್ತೆ. ಅದು ಇದು ನೋಡಿ, ಅಕ್ಕಿ ತೊಳೆದಿರೋಂಥ ನೀರು, ಅಕ್ಕಿ, ತರಕಾರಿ, ಬೇಳೆಯಲ್ಲಿ ಪ್ರೋಟೀನ್ಸ್ ಇರುತ್ತೆ, ಕ್ಯಾಲ್ಶಿಯಮ್, ಇದೆಲ್ಲ ಮಿನರಲ್ಸ್ಗಳು ಎಲ್ಲ ಇದರಲ್ಲಿ ಸೇರಿರೋದ್ರಿಂದ ನೋಡಿ, ಈ ಥರ 10 ಡೇಸು ಮತ್ತು 20 ಡೇಸು 15 ಡೇಸ್ಗೆ ಒಂದು ಸತಿ ಒಂದೊಂದು ಥರ, ಒಂದೇ ಥರ ಕೊಡಬಾರ್ದು. ಈ ಥರ ಎಲ್ಲ ಗಿಡಗಳಿಗೆ ಹಾಕ್ತಾ ಬಂದಾಗ ಅದು ತುಂಬ ಚೆನ್ನಾಗಿ ಚಿಗುರು ಹೊಡೆದು ನಮಗೆ ಕಾಲಕ್ಕೆ ಹಣ್ಣುಗಳು ಆಗಲಿ, ತರಕಾರಿ, ಹೂಗಳಾಗಲಿ ನಮಗೆ ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸ್. ಗುಲಾಬಿ ಗಿಡಕ್ಕೆ ಇದು 7 ಮಾಡಿಸಿದಂಥ ಇದು ಫ್ರೆಂಡ್ಸ್. ಇದನ್ನು ಒಂದ್ಸಲಿ ಟ್ರೈ ಮಾಡಿ. ಮೊಟ್ಟೆದು ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆ ಮೇಲೆ ನಾವು ತೆಗಿತೀವಲ್ಲ ಅದನ್ನು ಮಿಕ್ಸಿನಲ್ಲಿ ರುಬ್ಕೊಬೇಕು. ಪೌಡ್ರ್ ತರಿಯಾಗಿ ಒಂದು 2-3 ಇದು ಸುತ್ತು ನೋಡಿ, ಹಿಂಗೆ ಜಾಸ್ತಿ ಏನು ನೈಸ್ ಪೌಡ್ರ್ ಏನು ಬೇಡ, ತರಿಯಾಗಿ ಇದನ್ನು ರುಬ್ಕೊಂಡು ಅದನ್ನು ಗುಲಾಬಿ ಗಿಡಕ್ಕೆ ರೂಟ್ಗೆ ಒಂದು 2 ಸ್ಪೂನು, ಎಲ್ಲ ಗಿಡಗಳಿಗೂ, ಗುಲಾಬಿ ಗಿಡಗಳು ಎಷ್ಟವೆ ಅಷ್ಟಕ್ಕೂ ಒಂದೊಂದು 2 ಸ್ಪೂನ್ ಹಾಕೋ ಬಂದರೆ ರೂಟ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ.
ನೋಡಿ ಇವಾಗ ಅದನ್ನು ನಾವು ಏನೇ ಹಾಕ್ತೀವಿ, ಗುಲಾಬಿ ಗಿಡಕ್ಕಾಗಲಿ ಯಾವುದೇ ಗಿಡಕ್ಕೆ ಹಾಕ್ತೀವಿ ಅಂದರೆ ನಾವು ಫಸ್ಟು ಮಣ್ಣನ್ನು ಲೂಸ್ ಮಾಡಬೇಕು. ಲೂಸ್ ಮಾಡಿಬಿಟ್ಟು ನಾವು ಆ ಲಿಕ್ವಿಡ್ ಆಗಲಿ ನಾವು ಏನು ಕೊಡ್ತೀವಿ ಅದಕ್ಕೆ ಆ ಗಿಡಗಳಿಗೆ ಅದನ್ನು ಹಾಕಿ ಅದ್ರ ಮೇಲೆ ನೀರು ಹಾಕಿದಾಗ ಅದು ಚೆನ್ನಾಗಿ ರೂಟ್ಗೆ ಹೋಗುತ್ತೆ ಫ್ರೆಂಡ್ಸ್. ನೋಡಿ ನಾನು ಹಸಿದು ಸಗಣಿನ 24 ಗಂಟೆ ಟೈಮ್ ಬಿಟ್ಟು ನಾನು ಹಾಕಿದ್ದೆ. ವಿಡಿಯೋ ಲಾಂಗ್ ಆಗುತ್ತೆ ಅಂತ ಅದನ್ನು ನಾನು ವಿಡಿಯೋ ಹಾಕಿಲ್ಲ. ನೋಡಿ ಇದು ಒಣಗಿದೆ, ಅದು ಮೇಲೆ ಹಾಕಿರೋದು. ಮತ್ತು ಅನ್ವಾಂಟೆಡ್ ಗಿಡಗಳಿರುತ್ತೆ ಫ್ರೆಂಡ್ಸ್, ಯಾವುದೇ ಪಾಟಲ್ಲಾಗಲಿ, ಯಾವ ಗಿಡದ ಪಾಟಲ್ಲಾಗಲಿ ಅದಿದ್ದರೆ ಅದನ್ನು ತೆಗೆದುಬಿಡಬೇಕು. ಯಾಕೆಂದರೆ ನಾವು ಏನು ಗಿಡಕ್ಕೆ ಹಾಕ್ತೀವಿ ಅದನ್ನು ಆ ಅನ್ವಾಂಟೆಡ್ ಗಿಡಗಳೇ ಅದರದ್ದು ಸತ್ವಾಂಶಗಳೆಲ್ಲ ತೊಗೊಂಡ್ಬಿಡುತ್ತೆ. ಹಂಗಾಗಿ ನಾವು ಅಲ್ಲಿ ಒಂದೂ ಅನ್ವಾಂಟೆಡ್ ಗಿಡಗಳನ್ನ ಬೆಳೆಯೋದಕ್ಕೆ ಬಿಡಬಾರ್ದು, ತೆಗಿತಾ ಇರಬೇಕು. ನೋಡಿ ಈ ಥರ ರೂಟ್ಗೆ ಮೊಟ್ಟೆದು ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆ ನಾವು ಮಿಕ್ಸಿಲಿ ರುಬ್ಬಿದ್ವಲ್ಲ ಅದನ್ನು ಒಂದು 2 ಸ್ಪೂನು, ಇಷ್ಟೇ ಆಗಬೇಕು ಅಷ್ಟೇ ಆಗಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನಾನು ಕೈಯಲ್ಲಿ ಹಾಕ್ತಾಯಿದ್ದೀನಿ ಒಂದು ಅಂದಾಜಲ್ಲಿ. ನಾವು ಅದನ್ನು ಟ್ರೈ ಮಾಡ್ತಾಯಿದ್ದಾಗ ನಮಗೆ ಅದು ಅನುಭವ ಎಕ್ಸ್ಪೀರಿಯೆನ್ಸ್ ಆಗಿಬಿಡುತ್ತೆ. ಇಷ್ಟೇ ಆಗಬೇಕು ಅಷ್ಟೇ ಆಗಬೇಕು, ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ನಮ್ಗೆ ಹೆಂಗೆ ಈಸಿ ಆಗುತ್ತೆ ಹಂಗೆ ಮಾಡ್ತಾ ಹೋಗಬೇಕು. ಆವಾಗ ನಮಗೆ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಹೆಂಗೆ ಹಾಕಬೇಕು ಏನು ಅನ್ನೋದು, ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ನೋಡಿ ಈ ಥರ ಒಂದು 2 ಸ್ಪೂನು ಹಾಕ್ಕೊಂಡು ಅದ್ರ ಮೇಲೆ ಮಣ್ಣು ಮುಚ್ಚಬೇಕು. ಮಣ್ಣು ಮುಚ್ಚಿಬಿಟ್ಟು ಮೇಲೆ ಸ್ವಲ್ಪ ನೀರು ಹಾಕಬೇಕು. ಆ ನೀರು ಹಾಕಿದಾಗ ಏನಾಗುತ್ತೆ, ರೂಟ್ಗೆ ಹೋಗುತ್ತೆ ಫ್ರೆಂಡ್ಸ್. ಇದು ಕಟ್ಟಿಂಗಿಂದ ಬೆಳೆದಿರೋದು, ಕಟ್ಟಿಂಗಿಂದನೇ ಬೆಳೀಬೋದು. ಆ ಕಟ್ಟಿಂಗ್ನ ಅದು ನಮಗೆ ಆ ಕಟ್ಟಿಂಗಿಂದ ಹೆಂಗೆ ಬೆಳೆಯೋದು ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ಬೇಕಾದ್ರೆ ನಾನು ಅದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನಾನು ಹೆಂಗೆ ಕಟ್ಟಿಂಗ್ ತಂದು ನಾನು ಹೆಂಗೆ ಹಾಕಿದೆ, ಅದು ಹೆಂಗೆ ಚಿಗುರು ಬಂತು ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಇಲ್ಲ ಫ್ರೆಂಡ್ಸ್ಗಳೆಲ್ಲ ಹಾಕಿದ್ದಾರೆ ಯೂಟ್ಯೂಬಲ್ಲಿ, ನೋಡಿ ನಿಮ್ಗೆ ಹೆಂಗೆ ಈಸಿ ಆಗುತ್ತೆ, ಯಾವುದು ನಮಗೆ ಕರೆಕ್ಟು ನಮ್ಮ ಇದಕ್ಕಾಗುತ್ತೆ ಅನ್ನೋದನ್ನು ನೀವು ಚಾಯ್ಸ್ ಮಾಡಿಕೊಂಡು ಆ ಥರ ಬೆಳೀರಿ ಫ್ರೆಂಡ್ಸ್. ಬೆಳಿಬೋದು. ಪಾಟೇ ಬೇಕು ಅಂತ ಏನಿಲ್ಲ, ದುಡ್ಡು ಕೊಟ್ಟು ಪಾಟೇ ತರಬೇಕು ಅಂತ ಏನಿಲ್ಲ. ಒಂದು ಪೇಂಟ್ ಬಕೆಟ್ ಇದ್ರೂ ಪರವಾಗಿಲ್ಲ, ಚೀಲ ಇದ್ರೂ ಪರವಾಗಿಲ್ಲ. ನಾನು ಚೀಲದಲ್ಲಿ ಎಂಥ ದೊಡ್ಡ ಗಿಡಗಳನ್ನ ಬೆಳೆದಿದ್ದೀನಿ. ಇವಾಗ ನಾನೆಲ್ಲ ಪಾಟು ಬಕೆಟಲ್ಲೆಲ್ಲ ತೆಗ್ದು ಹಾಕ್ತಾ ಇರೋದು, ಒಂದೊಂದು ಎಲ್ಲ ರೀಪಾಟ್ ಮಾಡ್ತಿರೋದು. ನೋಡಿ ಈ ಥರ. ಇದು ಟೀ ಪುಡಿನ ಹಂಗೆ ಡೈರೆಕ್ಟಾಗಿ ನೀರಲ್ಲಿ ನೆನೆಸಿ ಲಿಕ್ವಿಡ್ ರೂಪದಲ್ಲೂ ಕೊಡ್ಬೋದು. ಆದರೆ ಒಣಗಿಸಿ ಹಾಕಿದಾಗ ಅದರ ಸತ್ವಾಂಶ ಜಾಸ್ತಿ ಗಿಡಕ್ಕೆ ಸಿಗುತ್ತೆ. ಸಕ್ಕರೆ ಮತ್ತು ಹಾಲನ್ನ ತೆಗೆದುಬಿಟ್ಟು ತೊಳೆದ್ಬಿಟ್ಟು ನಾವು ಯೂಸ್ ಮಾಡಿರುವಂಥ ಟೀ ಪುಡಿನ ಒಣಗಿಸ್ಬಿಟ್ಟು ಹಾಕಿ ನೋಡಿ ಆ ಬೇರ್ಗೆ ಹಾಕ್ಬಿಟ್ಟು ಮೇಲೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದಾಗ ಅದು ಕ್ಲೀನಾಗಿ ಹಿಡಿಯುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ. ಈ ಥರ ಎಲ್ಲ ಮಾಡಿದಾಗ ನಾವು ಕಿಚನ್ ವೇಸ್ಟಿಂದನೇ ನಾವು ಬೆಳಿಬೋದು. ಹೂವನ್ನ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ, ಎಷ್ಟು ದೊಡ್ಡ ಹೂವು ಬಂದಿದೆ ನೋಡಿ. ಟೀ ಪುಡಿನಲ್ಲಿ ಯೂಸ್ ಮಾಡಿರುವಂಥ ಟೀ ಪುಡಿನ ತೊಳೆದ್ಬಿಟ್ಟು ಅದರಲ್ಲಿರುವಂಥ ಸಕ್ಕರೆ ಅಂಶ, ಹಾಲಂದು ಎಲ್ಲ ಅದನ್ನು ಹೋಗಿಸಿ ಒಣಗಿಸ್ಬಿಟ್ಟು ಹಾಕಿದ್ರೆ ಇದರಲ್ಲಿ ಹೇರಳವಾಗಿ ನೈಟ್ರೋಜನ್ ಇರುತ್ತೆ ಈ ಚಹಾ ಪುಡಿನಲ್ಲಿ. ಮತ್ತು ಪೊಟ್ಯಾಸಿಯಮ್ಮು, ಫಾಸ್ಫರಸ್ಸು, ಆ್ಯಂಟಿ-ಆಕ್ಸಿಡೆಂಟು ಇಷ್ಟು ಇರೋದ್ರಿಂದ ಇದನ್ನ ಹಾಕಿದಾಗ ಮಣ್ಣು ಫಲವತ್ತಾಗುತ್ತೆ. ಅದರಲ್ಲಿರುವಂಥ ನೈಸರ್ಗಿಕ ಸತ್ವಾಂಶ ಬಿಟ್ಕೊಂಡು ನೈಸರ್ಗಿಕ ಗೊಬ್ಬರವಾಗಿ ಅದು ಕೆಲಸ ಮಾಡುತ್ತೆ. ಮತ್ತು ನೀರನ್ನ ಹಿಡಿದಿಡುವಂಥ ಅಂಶ ಅದರಲ್ಲಿರೋದ್ರಿಂದ ಟೀ ಪುಡಿ ಇದು ಗಿಡಕ್ಕೆ ಹಾಕಬೇಕು. ಈ ಗುಲಾಬಿ ಗಿಡಗಳಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು. ಮತ್ತು ಬಾಳೆಹಣ್ಣು ಸಿಪ್ಪೆನ 24 ಗಂಟೆ ಟೈಮು ಅದು ನೆನೆಸ್ಬಿಟ್ಟು ಆ ಲಿಕ್ವಿಡ್ನ ಕೊಡಬೇಕು. ಅದರಲ್ಲಿ ಪೊಟ್ಯಾಸಿಯಮ್ ಜಾಸ್ತಿ ಇರೋದ್ರಿಂದ ಈ ಹೂವು ಬಿಡುವಂಥ ಗಿಡಗಳಿಗೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.